ಯೆಶಾಯನ ಪ್ರವಾದನೆಯ ಗ್ರಂಥ 60ನೇ ಅಧ್ಯಾಯ 1 ಮತ್ತು 2ನೇ ವಾಕ್ಯಗಳು. 7 ಪ್ರಕಾಶಿಸು, ನಿನಗೆ ಬೆಳಕು ಬಂತು, ಯೆಹೋವನ ತೇಜಸ್ಸು ನಿನ್ನ ಮೇಲೆ ಉದಯಿಸಿದೆ. ಇಗೋ, ಕತ್ತಲು ಭೂಮಿಯನ್ನು ಆವರಿಸಿದೆ, ಕಾರ್ಗತ್ತಲು ಜನಾಂಗಗಳನ್ನು ಮುಚ್ಚಿದೆ. ನಿನ್ನ ಮೇಲಾದರೋ ಯೆಹೋವನು ಉದಯಿಸುವನು, ಆತನ ತೇಜಸ್ಸು ನಿನ್ನಲ್ಲಿ ಕಾಣಿಸುವುದು. ಈ ವಾಕ್ಯದಲ್ಲಿ ದೇವರು ತಾನು ಆರಿಸಿಕೊಂಡಂತ ಜನರ ವಿಷಯವಾಗಿ ನುಡಿದಂತ ಪ್ರವಾದನೆಯನ್ನ ವಿವರಿಸಲಾಗಿದೆ. ನೋಡುವಂತ ಸಮಯದಲ್ಲಿ ದೇವರು ತಾನು ಆರಿಸಿಕೊಂಡಂತ ಜನರಿಗೆ ಈ ರೀತಿಯಾಗಿ ಹೇಳುತ್ತಾ ಇದ್ದಾರೆ, 7 ಪ್ರಕಾಶಿಸು, ನಿನಗೆ ಬೆಳಕು ಬಂತು, ಯೆಹೋವನ ತೇಜಸ್ಸು ನಿನ್ನ ಮೇಲೆ ಉದಯಿಸಿದೆ ಎಂಬುದಾಗಿ. ಆದರೆ ಇದರ ಮುಂದಿನ ವಾಕ್ಯದಲ್ಲಿ ಗಮನಿಸುವಂತ ಸಮಯದಲ್ಲಿ, ಇಗೋ, ಕತ್ತಲು ಭೂಮಿಯನ್ನ ಆವರಿಸಿದೆ, ಕಾರ್ಗತ್ತಲು ಜನಾಂಗ ಮುಚ್ಚಿದೆ ಎಂಬುದಾಗಿ ಬರೆಯಲ್ಪಟ್ಟಿದೆ. ಅಂದ್ರೆ ಇಲ್ಲಿ ಗಮನಿಸುವುದಾದರೆ, ಭೂಮಿಯಲ್ಲಿ ಕತ್ತಲು ಆವರಿಸಿರುವಂತ ಸಮಯದಲ್ಲಿ, ಜನಾಂಗಗಳ ಮೇಲೆ ಕಾರ್ಗತ್ತಲು ಕವಿದಿರುವಂತ ಸಮಯದಲ್ಲಿ ದೇವರು ತನ್ನ ಜನರಿಗಾದರೂ ಬೆಳಕನ್ನ ಅನುಗ್ರಹಿಸಿ ಅವರ ಮೇಲೆ ಯೆಹೋವನ ತೇಜಸ್ಸು ಉದಯಿಸುವಂತೆ, ಅವರ ಮೂಲಕವಾಗಿ ತನ್ನ ಬೆಳಕು ಅಂಧಕಾರದಲ್ಲಿ ಪ್ರಕಾಶಿಸುವಂತೆ ಕಾರ್ಯಗಳನ್ನ ನಡೆಸುತ್ತಾನೆ. ಈ ದಿವಸಗಳಲ್ಲಿ ಈ ರೀತಿಯಾದ ಕಾರ್ಯಗಳನ್ನೇ ದೇವರು ತಾನು ಆರಿಸಿಕೊಂಡಿರುವಂತ ಜನಗಳ ಮೂಲಕವಾಗಿ ಮಾಡುವಂಥದ್ದು. ಲೋಕದಲ್ಲಿ ಪಾಪಗಳು ಹೆಚ್ಚಿ ಅಂಧಕಾರ ಕತ್ತಲೆ ಆವರಿಸಿರುವಂತ ಸಮಯದಲ್ಲಿ ದೇವರು ತಾನು ಆರಿಸಿಕೊಂಡಿರುವಂತ ತನ್ನ ಜನಗಳ ಮೂಲಕವಾಗಿ ತಾನು ರಕ್ತವನ್ನ ಸುರಿಸಿ ಕ್ರಯಕ್ಕೆ ತೆಗೆದುಕೊಂಡಿರುವಂತ ವ್ಯಕ್ತಿಗಳ ಮೂಲಕವಾಗಿ ತನ್ನ ಬೆಳಕನ್ನ ಪ್ರಕಾಶಿಸುತ್ತಾರೆ. ಆಗ ಇರುಳಿನಲ್ಲಿರುವವರಿಗೆ ಕರ್ತನ ಬೆಳಕು ತೋರಲ್ಪಡುತ್ತದೆ. ಆಗ ಪಾಪದಲ್ಲಿ ಇರುವಂತವರಿಗೆ ದೇವರ ಬಿಡುಗಡೆಯು ಪ್ರಕಟವಾಗುತ್ತದೆ. ಬಂಧನಗಳಲ್ಲಿ ಇರುವಂತವರಿಗೆ ಸ್ವತಂತ್ರವು ಸ್ಪಷ್ಟವಾಗಿ ಕಾಣಿಸುತ್ತದೆ. ಅದರ ಮೂಲಕವಾಗಿ ಅಂತ್ಯ ಕಾಲದಲ್ಲಿ ಉಂಟಾಗಬೇಕಾಗಿರುವಂತ ಆ ದೊಡ್ಡ ರಕ್ಷಣೆಯ ಅನುಭವವು, ಆ ಉಜ್ಜೀವನದ ಅನುಭವವು ಲೋಕದಲ್ಲಿ ಹರಡಿಕೊಳ್ಳುತ್ತದೆ. ಈ ಒಂದು ಉದ್ದೇಶದಿಂದಲೇ ದೇವರು ಈ ದಿವಸಗಳಲ್ಲಿ ತಾನು ಆರಿಸಿಕೊಂಡಿರುವಂತ ಜನರನ್ನ ರೂಪಿಸ್ತಾ ಇರುವಂತದ್ದು, ಬಲಪಡಿಸ್ತಾ ಇರುವಂತದ್ದು. ಆದ್ದರಿಂದ ಇದನ್ನ ಅರಿತು ದೇವರ ಜೊತೆಲಿರುವಂತಹ ಸಂಬಂಧದಲ್ಲಿ ದೃಢವಾಗಿದ್ದು ಪ್ರತಿ ದಿನವೂ ಕೂಡ ಹೊಂದಬೇಕಾದದನ್ನ ಹೊಂದಿ ಬೆಳೆಯಬೇಕಾದ ವಿಧಗಳಲ್ಲಿ ಬೆಳೆದು ಕರ್ತನ ಬಲದಿಂದ, ಆತ್ಮಿಕ ಬಲದಿಂದ ತುಂಬಿ ನಡೆಯುವಂಥದ್ದು ಬಹಳ ಮುಖ್ಯವಾದ್ದು. ಕಾರಣ, ಬರಲಿಕ್ಕಿರುವ ದಿನಗಳಲ್ಲಿ ನಾವೇ ಕರ್ತನಿಗೋಸ್ಕರ ಪ್ರಕಾಶಿಸಬೇಕಾಗಿರುವಂಥದ್ದು. ಬರಲಿಕ್ಕಿರುವಂತ ಇರುಳಿನ ಮಧ್ಯದಲ್ಲಿ ನಾವೇ ಕರ್ತನ ಬೆಳಕನ್ನ ಶೋಭಿಸಬೇಕಾಗಿರುವಂಥದ್ದು. ಆದ್ದರಿಂದ ನಿಮ್ಮ ಜೀವಿತಗಳ ವಿಷಯದಲ್ಲಿ ಕರ್ತನು ಉದ್ದೇಶವನ್ನ ಇಟ್ಟಿದ್ದಾನೆ. ಈ ಅಂತ್ಯ ಕಾಲದಲ್ಲಿ ಪಾಪವು ಹೆಚ್ಚುತ್ತಾ ಇರುವಂತಹ ದಿವಸಗಳಲ್ಲಿ ದೇವರು ನಿಮ್ಮ ಮೂಲಕವಾಗಿ ತಾನು ಯಾರೆಂಬುದಾಗಿ, ತನ್ನ ಘನತೆ ಎಂಥದ್ದೆಂಬುದಾಗಿ ತೋರ್ಪಡಿಸಲಿಕ್ಕೆ ಬಯಸುತ್ತಾ ಇದ್ದಾನೆ ಎಂಬುದನ್ನ ತಿಳಿದವರಾಗಿ, ಅಂತ್ಯ ಕಾಲದಲ್ಲಿ ಆ ವೈರಾಗ್ಯದಿಂದ ಕರ್ತನೊಟ್ಟಿಗಿರುವಂತಹ ಸಂಬಂಧದಲ್ಲಿ ಇನ್ನೂ ಕೂಡ ಆಸಕ್ತಿ ಉಳ್ಳವರಾಗಿ, ಇನ್ನೂ ಕೂಡ ಆತನ ಜೊತೆಲಿರುವಂತಹ ಅನ್ಯೋನ್ಯತೆಯಲ್ಲಿ ಬಹಳ ಆಳಗಳಿಗೆ ಇಳಿದು ಕರ್ತನಲ್ಲಿ ಬೆಳೆಯತಕ್ಕಂತ, ಕರ್ತನಲ್ಲಿ ವೃದ್ಧಿಯಾಗತಕ್ಕಂತ ವಿಧೇಯತೆಯ, ದೃಢತೆಯ, ನಂಬಿಗಸ್ತತೆಯ, ವೈರಾಗ್ಯದ, ವಿಶ್ವಾಸ ಜೀವಿತಗಳನ್ನ ಮುನ್ನಡೆಸೋಣ. ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ. ಯೇಸುವೆ ಸ್ತೋತ್ರ ರಾಜ, ಕೊಟ್ಟಂತಹ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ. ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ. ಪ್ರತಿಯೊಂದು ಜೀವಿತಗಳ ನೀನು ಆಳ್ವಿಕೆ ಮಾಡು, ಬಲಪಡಿಸು ಕರ್ತನೆ. ಹೌದಪ್ಪ, ನಿನ್ನ ವಾಕ್ಯದಲ್ಲಿ ನೀನು ಸ್ಪಷ್ಟವಾಗಿ ನುಡಿದಿರುವಂತೆ ಅಪ್ಪ, ಕತ್ತಲು ಭೂಲೋಕವನ್ನ ಆವರಿಸುವಂತ ಸಮಯದಲ್ಲಿ, ಅಂಧಕಾರವು ಜನಗಳನ್ನ ಅಪ್ಪ, ಜನಾಂಗಗಳನ್ನ ಕವಿಯುವಂತ ಸಮಯದಲ್ಲಿ ನಿನ್ನ ಜನರಿಗಾದರೂ ನೀನು ಬೆಳಕನ್ನ ಕೊಡುತ್ತೀಯ ಅಪ್ಪ. ಅವರ ಮೇಲೆ ನಿನ್ನ ತೇಜಸ್ಸು ಉದಯಿಸುತ್ತದೆ. ಅವರು ನಿನಗೋಸ್ಕರ ಇರುಳಿನಲ್ಲಿ ಪ್ರಕಾಶಿಸುತ್ತಾರೆ, ಅಂಧಕಾರದಲ್ಲಿ ಶೋಭಿಸುತ್ತಾರೆ, ನಿನ್ನ ಘನತೆಯನ್ನ ಎತ್ತಿ ಹಿಡಿಯುತ್ತಾರಲ್ಲ ಕರ್ತನೆ. ಅಪ್ಪ, ಈ ದಿವಸಗಳಲ್ಲಿ ಅಂಧಕಾರವು ಆವರಿಸುತ್ತಾ ಇರುವಂತ, ಅಂಧಕಾರವು ಹೆಚ್ಚುತ್ತಾ ಇರುವಂತ ಅಪ್ಪ, ಈ ದಿನಗಳಲ್ಲಿ ರಾಜ, ನಿನ್ನ ಮಕ್ಕಳು ಪ್ರಕಾಶವನ್ನ ಹೊಂದಲಿ ಕರ್ತನೆ. ನಿನ್ನ ಮಹಿಮೆಯು ನಿನ್ನ ಮಕ್ಕಳ ಮೂಲಕವಾಗಿ ತೋರ್ಪಡಲಿ ರಾಜ. ಪಾಪವು ವೃದ್ಧಿಯಾದರೂ ಅಪ್ಪ, ಅಂಧಕಾರವು ವೃದ್ಧಿಯಾದರೂ ನಿನ್ನ ಮಕ್ಕಳಲ್ಲಿರುವಂತ ಅಧಿಕಾರವು ಅಪ್ಪ ತಕ್ಕ ಸಮಯದಲ್ಲಿ ತೋರ್ಪಡುತ್ತದೆ. ನೀನು ಆಗ್ರಹಿಸಿ
ಸಂಗ್ರಹಿಸುವುದನ್ನ ಈ ಅಂತ್ಯಕಾಲದಲ್ಲಿ ನೀನು ನೆರವೇರಿಸುತ್ತೀಯ ಎಂಬುದನ್ನ ತಿಳಿದು ವೈರಾಗ್ಯದಿಂದ ನಿನ್ನ ಜೊತೆ ಇರುವಂತಹ ಅನ್ಯೂನ್ಯತೆಯಲ್ಲಿ ಇನ್ನೂ ಕೂಡ ಆಳಗಳಲ್ಲಿ ನಿನ್ನ ಮಕ್ಕಳು ಜೀವಿಸಲಿ ರಾಜ. ಹೊಸ ಅಭಿಷೇಕಕ್ಕೋಸ್ಕರ, ಹೊಸ ಬಲಕ್ಕೋಸ್ಕರ, ನಿನ್ನ ಬೆಳಕಿಗೋಸ್ಕರ ಅಪೇಕ್ಷಿಸ್ತಾ ಇರುವಂತಹ ಒಂದೊಂದು ಜೀವಿತಗಳ ಮೇಲೆ ನಿನ್ನ ಕರಗಳು ಚಲಿಸಲಿ, ಅದ್ಭುತವಾದ ಅಭಿಷೇಕವು ಚಲಿಸಲಿ. ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ಎಲ್ಲ ಬಂಧನಗಳು, ಹಿಂದೆ ಎಳೆಯುವಂತ ಎಲ್ಲ ವಿಷಯಗಳು ಕೂಡ ಮುರಿದು ಬಿದ್ದು ಜೀವಿತಗಳು ಸ್ವತಂತ್ರವನ್ನ ಕಾಣಲಿ, ಹೊಸ ಅಭಿಷೇಕವನ್ನ ಹೊಂದಿಕೊಳ್ಳಲಿ, ನೂತನವಾದ ಬೆಳಕು ಜೀವಿತಗಳ ಮೇಲೆ ಪ್ರಕಾಶಿಸಲಿ. ಅಪ್ಪ, ಪೌಲನ ಮೇಲೆ ಪ್ರಕಾಶಿಸಿದಂತ ಬೆಳಕು ನಿನ್ನ ಮಕ್ಕಳು ಒಬ್ಬೊಬ್ಬರ ಮೇಲೆಯೂ ಪ್ರಕಾಶಿಸಲಿ ರಾಜ. ಅಂತ್ಯಕಾಲದಲ್ಲಿ ನಿನಗೋಸ್ಕರ ಶೋಭಿಸುವಂತ, ನಿನಗೋಸ್ಕರ ಪ್ರಯೋಜನವಾಗುವಂತ ಜೀವಿತಗಳಾಗಿ ಒಬ್ಬೊಬ್ಬರನ್ನ ಕೂಡ ನೀನು ಮಾರ್ಪಡಿಸು, ಒಬ್ಬೊಬ್ಬರನ್ನ ನೀನು ಬಳಸಿಕೋ ರಾಜ. ಒಂದೊಂದು ಜೀವಿತಗಳಿರುವಂತಹ ಕೊರತೆಗಳನ್ನು ನೀಗಿಸಿ ಸಮೃದ್ಧಿಯಲ್ಲಿ, ಆರೋಗ್ಯದಲ್ಲಿ, ಪುಷ್ಟಿಯಲ್ಲಿ ಅಪ್ಪ ನೀನು ಮುನ್ನಡೆಸು. ಪ್ರತಿಯೊಂದು ಜೀವಿತಗಳನ್ನ ಅಪ್ಪ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾ ಅದನ್ನ ಆಶೀರ್ವದಿಸು, ಮಾನಿಸು, ಘನಪಡಿಸು. ಎಲ್ಲವೂ ನಿನ್ನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸ್ತುತಿಗನ ಮಾನ ನಿನ್ನೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡ್ತೇನೆ ನಮ್ಮ ತಂದೆಯೇ, ಆಮೇನ್, ಆಮೇನ್.